ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹೀರೆಕಾಯಿ ತೊವೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆಜಿ ಆಗುವಷ್ಟು ನಾನು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಅರ್ಧ ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 150 ಗ್ರಾಮ್ ಆಗುವಷ್ಟು ಹೆಸರು ಬೇಳೆ, 2 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 15 ಎಸಳು ಕರಿಬೇವು, 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, 1 ಹಿಡಿ ತೆಂಗಿನಕಾಯಿ ತುರಿ, 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ. ಮೊದಲು ಒಂದು ಕುಕ್ಕರ್ಗೆ ನಾನು 2 ಲೋಟ ನೀರು ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಬೇಕು. ಅಷ್ಟರೊಳಗಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ನಂತರ ಈರುಳ್ಳಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ನಾನೀಗ ಕರಿಬೇವು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಐಟಮ್ಸ್ ಅನ್ಕೊಬೋದು, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ವಿಷಲ್ ಆಯಿತು ನೋಡಿ, ಈ ರೀತಿ ಬೆಂದಿರಬೇಕು. ಅದು ತುಂಬ ಸ್ಮ್ಯಾಶ್ ಆಗಿರಬಾರ್ದು, ಕರೆಕ್ಟಾಗಿರಬೇಕು. ನಾನು ನೀರನ್ನೆಲ್ಲ ಶೋಧಿಸ್ಕೊತಾ ಇದ್ದೀನಿ ಈಗ. ಆ ನೀರನ್ನು ಏನು ಶೋಧಿಸ್ಕೊಂಡಿರ್ತೀವೋ ಅದನ್ನು ವೇಸ್ಟ್ ಮಾಡಬಾರ್ದು. ಅದನ್ನು ಹಾಗೆ ಇಟ್ಕೊಂಡು ನಾವು ಇದರಲ್ಲೇ ಹೆಸರು ಬೇಳೆ ಬೇಯಿಸ್ಕೊಬೇಕು. ನಾವೇನಕ್ಕೆ ಎರಡು ಒಟ್ಟಿಗೆ ಬೇಯಿಸ್ಕೊಳ್ಳಿಲ್ಲ ಅಂದರೆ ಹೆಸರು ಬೇಳೆ ಬೇಗ ಬೆಂದೋಗುತ್ತೆ, ಹೀರೆಕಾಯಿ ನಿಧಾನವಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸ್ಕೊತಾ ಇರೋದು. ಈಗ ಕುಕ್ಕರಲ್ಲೇ ನಾವು ಹೀರೆಕಾಯಿ ಬೇಯಿಸಿದ ನೀರನ್ನ ಸೇರಿಸ್ಕೊಂಡು ಹೆಸರು ಬೇಳೆ ತೊಳೆದು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ಬೆಂದೋಗುತ್ತೆ. ಸೊ ಹಂಗಾಗಿ ನಾವು ಒಟ್ಟಿಗೆ ಸೇರಿಸಿ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ. ನೋಡಿ ಈ ಥರ ಅದು ನೊರೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಆಲ್ಮೋಸ್ಟ್ ಬೆಂದಿದೆ ಅಂತ. ನಿಮಗೆ ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ, ಸ್ವಲ್ಪ ದಾಲು ಸ್ಮ್ಯಾಶಿ ಆಗಿರಬೇಕು ಅಂದರೆ 2 ಸೇರಿಸಿ ಕುಕ್ಕರಲ್ಲಿ 2 ವಿಷಲ್ ತೊಗೋಬೋದು. ಈಗ ನಾವೇನು ಒಗ್ಗರಣೆ ಮಾಡಿದ್ವೋ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಹೆಸರು ಬೇಳೆ ನೀರು ಮತ್ತು ಹೆಸರು ಬೇಳೆ ಏನಿತ್ತೋ ಸ್ಮ್ಯಾಶ್ ಮಾಡಿ ಅಂದರೆ ಬೆಂದಿರೋದು, ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನೀವಿಲ್ಲಿ ನೋಡೋದಾದರೆ ಹೆಸರು ಬೇಳೆ ತುಂಬ ಸ್ಮ್ಯಾಶ್ ಆಗಿಲ್ಲ, ಕರೆಕ್ಟಾಗಿದೆ. ಈಗ ಅರಿಶಿಣದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಒಂದು ಮಿಕ್ಸ್ ಮಾಡಬೇಕು. ಈ ಡಿಶ್ ಬಂದು ನಮ್ಮ ಅಜ್ಜಿಗೆ ಅಂತೂ ಸಖತ್ ಫೇವ್ರೆಟ್ಟು. ಊರಿಂದ ಬಂದಾಗೆಲ್ಲ ನಮ್ಮ ಅಮ್ಮಂಗೆ ಇದು ಮಾಡಿಕೊಡು, ತೊವೆ ಮಾಡಿಕೊಡು ಮಗ ಅಂತ ಆ ಥರ ಕೇಳೋರು. ಅಷ್ಟು ಫೇಮಸ್ ಈ ಡಿಶ್. ನಮ್ಮ ಅಜ್ಜಿಗಂತೂ ಫೇವ್ರೆಟ್ ಅವ್ರಿಗೆ. ಸೊ ಬೇಯಿಸ್ಕೊಂಡಿರೋ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ನಾನು ಈ ಹಂತದಲ್ಲಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಸೇರಿಸಿದ್ಮೇಲೆ ಫುಲ್ ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು. ಒಂದು 5 ನಿಮಿಷ ಬಿಡಬೇಕು, ಅದು ಚೆನ್ನಾಗಿ ಕುದಿಯೋವರೆಗೂ. ಈಗ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಹೆಸರು ಬೇಳೆ ಒಂಥರ ಬೇಳೆನೇ ಕಾಣಿಸ್ತಿದೆ. ನೀವು ಚೆನ್ನಾಗಿ ಒಂದು ಕುದಿಸಿದಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಕುದೀತಾ ಇದೆ. ನಾನು ಈ ಹಂತದಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಇದ್ದರೂ ಕೊಬ್ಬರಿ ತುರಿನೂ ಸಹ ನೀವು ಹಾಕೊಬೋದು. ಚಪಾತಿಗಂತೂ ಸಖತ್ ಕಾಂಬಿನೇಷನ್ ಹೇಳ್ಬೋದು. ದೋಸೆ ಇಡ್ಲಿಗೆಲ್ಲ ಸೂಟ್ ಆಗಲ್ಲ, ಚಪಾತಿಗೆ ಮಾತ್ರ ಸೂಟ್ ಆಗೋದು. ನೋಡಿ, ಒಂದು 5 ನಿಮಿಷ ಆದಮೇಲೆ ಬೆಂದು ಈ ರೀತಿ ಈ ಕನ್ಸಿಸ್ಟೆನ್ಸಿ ಬಂದಿರತ್ತೆ. ಸೊ ಬೆಳಗ್ಗೆ ಹೊತ್ತು ಕ್ವಿಕ್ಕಾಗಿ ಆಗಬೇಕು ಅಂದಾಗ, ಇಲ್ಲ ಸಂಜೆ ಹೊತ್ತು ಯಾವ ಟೈಮಲ್ಲಾದ್ರೂ ಮಾಡ್ಕೊಬೋದು. ಎಸ್ಪೆಷಲಿ ತಾತ ಅಜ್ಜಿ ವಯಸ್ಸಾದವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಲ್ಲಿಗೆ ಅವ್ರಿಗೆ ಈಸಿಯಾಗಿ ಚ್ಯೂ ಮಾಡಿ ತಿನ್ನೋ ಅಂಥದ್ದು.
ಆಮೇಲೆ ಯಾರಿಗೆಲ್ಲ ಡಯಾಬಿಟಿಕ್ಸ್ ಇದೆ ಅವ್ರು ಕೂಡ ಇದನ್ನು ತಿನ್ಬೋದು. ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ.